ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ಕನ್ನಡ ವ್ಯಾಕರಣದಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಭಕ್ತಿ ಪ್ರತ್ಯಯಗಳನ್ನು ತಿಳಿದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಪ್ರತ್ಯಯ ಅಂದರೆ ಏನು ಅಂಥೇಳಿ ತಿಳ್ಕೊಳ್ಳೋಣ. ಪ್ರತ್ಯಯ ಎಂದರೆ ಸಂಸ್ಕೃತದಲ್ಲಿ ಒಂದು ಪದದ ಕೊನೆಗೆ ಸೇರುವ ಕೆಲವು ಅಕ್ಷರಗಳ ಗುಂಪುಗಳು. ಇವು ಆ ಪದದ ಕೊನೆಗೆ ಸೇರಿ ಅದರ ಅರ್ಥವನ್ನು ಮಾರ್ಪಡಿಸುವವು. ಅಂದರೆ ಪದಗಳ ಕೊನೆಯ ಅಕ್ಷರದಲ್ಲಿ ಸೇರುವಂತಹ ಅಕ್ಷರಗಳಿಗೆ ನಾವು ಪ್ರತ್ಯಯ ಅಂಥೇಳಿ ಕರಿತೇವೆ. ಕೊನೆಯಲ್ಲಿ ಸೇರುವಂತಹ ಅಕ್ಷರಗಳ ಗುಂಪು. ಈಗ ನಾವು ಪ್ರತ್ಯಯವನ್ನು ಉದಾಹರಣೆ ಮೂಲಕ ನೋಡೋದಾದರೆ, ಉದಾಹರಣೆಗೆ ತೇ ಎನ್ನುವಂತಹ ಪ್ರತ್ಯಯ ನೋಡಿ, ಇಲ್ಲಿ ಸಮಾನ ಅನ್ನುವಂಥ ನಾಮಪದ ಇದೆ. ತೇ ಎನ್ನುವಂತಹ ಪ್ರತ್ಯಯ ಸೇರಿದಾಗ ಸಮಾನತೆ. ಮಾನವೀಯ ಪ್ಲಸ್ ತೇ ಅಂತಿದ್ದಾಗ ಅದು ಮಾನವೀಯತೆ. ಸರಳ ಎನ್ನುವಂತಹ ನಾಮಪದಕ್ಕೆ ತೇ ಎನ್ನುವ ಪ್ರತ್ಯಯ ಸೇರಿದಾಗ ಏನಾಗುತ್ತೆ? ಸರಳತೆ. ಇಲ್ಲಿ ಪ್ರತ್ಯಯ ಅಂತಂದರೆ ಪ್ರತ್ಯಯ ಒಂದು ಸ್ವತಂತ್ರ ಪದವಲ್ಲ, ಅದು ಪದದ ಒಂದು ಭಾಗವಾಗಿದೆ. ಸ್ವತಂತ್ರ ಪದಕ್ಕೆ ಪ್ರತ್ಯಯಗಳು ಸೇರಿ ಹೊಸ ಅರ್ಥವನ್ನು ಕೊಡುತ್ತದೆ. ನಾವೀಗ ಪ್ರತ್ಯಯ ಅಂದರೆ ಏನು ಅಂತೇಳಿ ತಿಳ್ಕೊಂಡ್ವಿ. ಹಾಗಾದರೆ ಈಗ ನಾವು ವಿಭಕ್ತಿ ಪ್ರತ್ಯಯಗಳು ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ವಾಕ್ಯ ಅಥವಾ ಸಾಲಿನಲ್ಲಿ ಇರುವ ನಾಮಪದಗಳ ನಡುವಣ ಇಲ್ಲವೇ ನಾಮಪದ ಮತ್ತು ಕ್ರಿಯಾಪದಗಳ ನಡುವಣ ಬೆಸುಗೆಯನ್ನು ತಿಳಿಸುವ ಪದದ ಪ್ರತ್ಯಯಗಳನ್ನು ವಿಭಕ್ತಿ ಪ್ರತ್ಯಯಗಳು ಎಂದು ಕರೆಯುವರು. ವಿಭಕ್ತಿ ಪ್ರತ್ಯಯಗಳನ್ನು ಇಂಗ್ಲಿಷ್ನಲ್ಲಿ ಪ್ರಿಪೋಸಿಷನ್ ಎಂತಲೂ ಕರೆಯುವರು. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ, ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಉ, ಅನ್ನು, ಇಂದ, ಗೆ, ಕೆ, ದೆಸೆಯಿಂದ, ಅ, ಅಲ್ಲಿ, ಎ, ಈರ, ಈ ಇತ್ಯಾದಿಗಳಿಗೆ ವಿಭಕ್ತಿ ಪ್ರತ್ಯಯಗಳೆಂದು ಕರೆಯುತ್ತಾರೆ. ಒಟ್ಟಿನಲ್ಲಿ ನಾಮ ಪ್ರಕೃತಿಯೊಂದಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ಒಂದು ನಾಮಪದ ಆಗುತ್ತದೆ. ನಾಮಪದಗಳ ಮುಂದೆ ವಿಭಕ್ತಿ ಪ್ರತ್ಯಯಗಳು ಬಂದು ಒಂದು ಅರ್ಥಪೂರ್ಣವಾದಂತಹ ನಾಮಪದ ಸೃಷ್ಟಿಯಾಗುತ್ತದೆ. ಉದಾಹರಣೆಗೆ ಶಾಲೆ ಎನ್ನುವಂತಹ ನಾಮ ಪ್ರಕೃತಿಗೆ ಅಲ್ಲಿ ಎನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರಿ ಶಾಲೆಯಲ್ಲಿ ಎನ್ನುವಂತಹ ಒಂದು ಅರ್ಥಪೂರ್ಣವಾದಂತಹ ಶಬ್ದ ರಚನೆಯಾಗುತ್ತದೆ. ಮರ ಪ್ಲಸ್ ಕೆ ಮರಕ್ಕೆ, ಬಟ್ಟೆ ಪ್ಲಸ್ ಇಂದ ಬಟ್ಟೆಯಿಂದ. ನಾವು ಮೊದಲಿಗೆ ಹೊಸಗನ್ನಡದ ವಿಭಕ್ತಿಗಳ ಹೆಸರುಗಳನ್ನು ತಿಳಿದುಕೊಳ್ಳೋಣ. ಪ್ರತ್ಯಯಗಳನ್ನು ಗುರುತಿಸುವುದಕ್ಕೆ ಬಳಸುವುದನ್ನು ನಾವು ವಿಭಕ್ತಿಗಳು ಅಂತೇಳಿ ಕರಿತೇವೆ. ಪ್ರಥಮ ವಿಭಕ್ತಿಗೆ ಉ ಎನ್ನುವಂತಹ ಪ್ರತ್ಯಯವನ್ನು, ದ್ವಿತೀಯ ವಿಭಕ್ತಿಗೆ ಅನ್ನು, ತೃತೀಯ ವಿಭಕ್ತಿಗೆ ಇಂದ, ಚತುರ್ಥಿ ವಿಭಕ್ತಿಗೆ ಗೆ, ಕೆ, ಹೀಗೆ, ಪಂಚಮಿ ವಿಭಕ್ತಿಗೆ ದೆಸೆಯಿಂದ, ಷಷ್ಠಿ ವಿಭಕ್ತಿಗೆ ಅ, ಸಪ್ತಮಿ ವಿಭಕ್ತಿಗೆ ಅಲ್ಲಿ, ಸಂಬೋಧನಾ ಎನ್ನುವಂತಹ ವಿಭಕ್ತಿಗೆ ಆ, ಎ, ಈರ ಎನ್ನುವಂತಹ ಪ್ರತ್ಯಯಗಳನ್ನು ಬಳಸುತ್ತೇವೆ. ಪ್ರತಿಯೊಂದು ವಿಭಕ್ತಿ ಪ್ರತ್ಯಯಗಳಿಗೂ ಕಾರಕಾರ್ಥಗಳು ಇರುತ್ತವೆ. ಕ್ರಿಯಾಪದದೊಂದಿಗೆ ನಾಮಪದದ ಸಂಬಂಧವನ್ನು ತಿಳಿಸುವಂತಹ ಪದಗಳಿಗೆ ಕಾರಕಾರ್ಥಗಳು ಎಂದು ಕರೆಯುತ್ತೇವೆ. ಕಾರಕಕ್ಕೂ ಕ್ರಿಯೆಗೂ ನಿಕಟ ಸಂಬಂಧವಿದೆ. ಕ್ರಿಯೆಯ ಸಂಪೂರ್ಣ ಅರ್ಥಕ್ಕೆ ಕಾರಕಗಳು ಬೇಕು. ಹಾಗಾಗಿ ವಿಭಕ್ತಿ ಪ್ರತ್ಯಯಗಳಿಗೆ ಬರುವಂತಹ ಕಾರಕಾರ್ಥಗಳು ಯಾವ್ಯಾವುದು ಅನ್ನೋದನ್ನು ನೋಡೋಣ. ಪ್ರಥಮಕ್ಕೆ ಕರ್ತು ಎನ್ನುವಂತಹ ಕಾರಕಾರ್ಥ ಬರುತ್ತೆ. ದ್ವಿತೀಯಗೆ ಕರ್ಮ ಎನ್ನುವಂತಹ ಕಾರಕಾರ್ಥ ಬರುತ್ತೆ. ತೃತೀಯ ಕರ್ಣ ಎನ್ನುವಂಥ ಕಾರಕಾರ್ಥ ಬರುತ್ತೆ. ಚತುರ್ಥಿ ಸಂಪ್ರದಾನ, ಪಂಚಮಿ ಅಪಾದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ, ಸಂಬೋಧನಾ ವಿಭಕ್ತಿ ಪ್ರತ್ಯಯಕ್ಕೆ ಅಭಿಮುಖಿ ಅಧಿಕರಣ ಎನ್ನುವಂತಹ ಕಾರಕಾರ್ಥಗಳು ಬರುತ್ತವೆ. ಮಕ್ಕಳೇ, ನಾವೀಗ ಪ್ರತಿಯೊಂದು ವಿಭಕ್ತಿ ಪ್ರತ್ಯಯಗಳಿಗೆ ಉದಾಹರಣೆಗಳನ್ನು ನೋಡೋಣ. ಮೊದಲನೇದಾಗಿ ಪ್ರಥಮ ವಿಭಕ್ತಿ ಪ್ರತ್ಯಯ ಉ. ರಾಮ ಪ್ಲಸ್ ಉ ರಾಮನು. ಮರ ಪ್ಲಸ್ ಉ ಮರವು.
ತನು ಪ್ಲಸ್ ಉ ತನುವು. ರಾಜ್ಯ ಪ್ಲಸ್ ಉ ರಾಜ್ಯವು. ಭೀಮ ಪ್ಲಸ್ ಉ ಭೀಮನು. ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು. ರಾಮ ಪ್ಲಸ್ ಅನ್ನು ರಾಮನನ್ನು. ಮರ ಪ್ಲಸ್ ಅನ್ನು ಮರವನ್ನು. ತನು ಪ್ಲಸ್ ಅನ್ನು ತನುವನ್ನು. ರಾಜ್ಯ ಪ್ಲಸ್ ಅನ್ನು ರಾಜ್ಯವನ್ನು. ತೃತೀಯ ವಿಭಕ್ತಿ ಪ್ರತ್ಯಯ ಇಂದ. ರಾಮ ಪ್ಲಸ್ ಇಂದ ರಾಮನಿಂದ. ಮರ ಪ್ಲಸ್ ಇಂದ ಮರದಿಂದ. ತನು ಪ್ಲಸ್ ಇಂದ ತನುವಿಂದ. ರಾಜ್ಯ ಪ್ಲಸ್ ಇಂದ ರಾಜ್ಯದಿಂದ. ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ ಕೆ ಇಗೆ. ರಾಮ ಪ್ಲಸ್ ಇಗೆ ರಾಮನಿಗೆ. ಮರ ಪ್ಲಸ್ ಕೆ ಮರಕ್ಕೆ. ತನು ಪ್ಲಸ್ ಇಗೆ ತನುವಿಗೆ. ಶಾಲೆ ಪ್ಲಸ್ ಗೆ ಶಾಲೆಗೆ. ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ. ರಾಮ ಪ್ಲಸ್ ದೆಸೆಯಿಂದ ರಾಮನ ದೆಸೆಯಿಂದ. ಮರ ಪ್ಲಸ್ ದೆಸೆಯಿಂದ ಮರದ ದೆಸೆಯಿಂದ. ತನು ಪ್ಲಸ್ ದೆಸೆಯಿಂದ ತನು ದೆಸೆಯಿಂದ. ರಾಜ್ಯ ಪ್ಲಸ್ ದೆಸೆಯಿಂದ ರಾಜ್ಯದ ದೆಸೆಯಿಂದ. ಷಷ್ಠಿ ವಿಭಕ್ತಿ ಪ್ರತ್ಯಯ ಅ. ರಾಮ ಪ್ಲಸ್ ಅ ರಾಮನ. ಮರ ಪ್ಲಸ್ ಅ ಮರದ. ತನು ಪ್ಲಸ್ ಅ ತನುವಿನ. ರಾಜ್ಯ ಪ್ಲಸ್ ಅ ರಾಜ್ಯದ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ. ರಾಮ ಪ್ಲಸ್ ಅಲ್ಲಿ ರಾಮನಲ್ಲಿ. ಮರ ಪ್ಲಸ್ ಅಲ್ಲಿ ಮರದಲ್ಲಿ. ತನು ಪ್ಲಸ್ ಅಲ್ಲಿ ತನುವಲ್ಲಿ. ರಾಜ್ಯ ಪ್ಲಸ್ ಅಲ್ಲಿ ರಾಜ್ಯದಲ್ಲಿ. ಸಂಬೋಧನಾ ವಿಭಕ್ತಿ ಪ್ರತ್ಯಯ ಆ ಏ ಈರ. ರಾಮ ಪ್ಲಸ್ ಆ ರಾಮ. ಮರ ಪ್ಲಸ್ ಎ ಮರವೇ. ಮಕ್ಕಳ ಪ್ಲಸ್ ಇರ ಮಕ್ಕಳಿರ. ದೇವ ಪ್ಲಸ್ ಎ ದೇವರೇ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳ ಅಂದ್ರೇನು, ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವುದು, ಅದರ ಕಾರಕಾರ್ಥಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಂಡ್ವಿ. ಅಷ್ಟೇ ಅಲ್ಲದೆ ಹೊಸಗನ್ನಡದಲ್ಲಿ ಬಳಕೆಯಾಗುವಂತಹ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವುದು ಅನ್ನೋದನ್ನು ಉದಾಹರಣೆ ಸಹಿತವಾಗಿ ತಿಳಿದುಕೊಂಡಿದ್ದೇವೆ. ನಿಮಗೆಲ್ಲ ಈ ಒಂದು ಕನ್ನಡ ವ್ಯಾಕರಣದ ವಿಭಕ್ತಿ ಪ್ರತ್ಯಯಗಳು ಎನ್ನುವಂತಹ ಪಾಠ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು.